ಚರ್ಚ್ ನಲ್ಲಿ ಪಾದ್ರಿ ಅಂತ ಹೇಳಿದ್ರೆ ಅವರಿಗೆ ಅವ್ರದೇ ಆದಂತಹ ಗೌರವಗಳನ್ನ ನೀಡ್ತಾ ಹೋಗ್ತಾರೆ ಆ ಸಮುದಾಯದವರು. ಆದ್ರೆ ಇಲ್ಲಿ ಪಾದ್ರಿ ಮಾಡಿದ್ದೇನು? ಚರ್ಚ್ ನ ಪಾದ್ರಿಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಆದಂತಹ ವಿಚಾರ ಇದು. ಅಮಾಯಕ ಮಹಿಳೆಯರ ಪಾಲಿಗೆ ವಿಲನ್ ಆಗಿದ್ದಾರೆ ಚರ್ಚ್ ಪಾದ್ರಿ. ಚರ್ಚ್ ಪಾದ್ರಿ ವಿರುದ್ಧ 5-6 ಮಹಿಳೆಯರಿಗೆ ಅನ್ಯಾಯ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ದಾವಣಗೆರೆಯ DHM ಚರ್ಚ್ ಪಾದ್ರಿ ಮೇಲೆ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಅಮಾಯಕ ಮಹಿಳೆಯರ ಪಾಲಿಗೆ ವಿಲನ್ ಆದ್ರ ಹಾಗಾದ್ರೆ ಚರ್ಚ್ ಪಾದ್ರಿಯಾಗಿದ್ದರೂ ಸಾಲು ಸಾಲು ಮದುವೆ ಆಗ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸ್ವಂತ ತಂದೆ ಮೇಲೆಯೇ ಆರೋಪಗಳ ಸುರಿಮಳೆಗೈದಿದ್ದಾಳೆ ಮಗಳು. ಚರ್ಚ್ ಪಾದ್ರಿ ಡಿ ರಾಜಶೇಖರ್ ಮೇಲೆ ಪುತ್ರಿ ಡೈಸಿ ಪ್ರಿಯಾ ಆರೋಪ ಮಾಡಿದ್ದಾರೆ. ತಂದೆಯ ಮೇಲೆ ಮಗಳೇ ಮಾಡಿರುವಂತಹ ಆರೋಪ ಇದು. 33 ವರ್ಷದ ಯುವತಿ ಜೊತೆ ಮದುವೆಗೆ ದಾಖಲೆ ಸಲ್ಲಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿತ್ತು. ತಂದೆ ರಾಜಶೇಖರ್ ಮದುವೆಗೆ ಪುತ್ರಿ ಡೈಸಿ ಪ್ರಿಯಾ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 57 ವರ್ಷದ ಪಾದ್ರಿ ಈ ರೀತಿ ವಿವಾಹವಾಗೋದಕ್ಕೆ ಕ್ರಿಶ್ಚಿಯನ್ ಕಮ್ಯುನಿಟಿ ಒಪ್ಪಲ್ಲ. ವಿವಾಹ ನೋಂದಣಿಗೆ ಖಾಸಗಿ ವೃತ್ತಿ ಎಂದು ತೋರಿಸಿ ದಾಖಲೆಯನ್ನ ನೀಡಿದ್ದಾರೆ. ಯುವತಿಯ ಸ್ವಂತ ವಿಳಾಸದ ಬಗ್ಗೆಯೂ ಸಹ ಸುಳ್ಳು ದಾಖಲೆಯನ್ನ ನೀಡಲಾಗಿದೆ. ಹಲವು ವರ್ಷಗಳಿಂದ ಇಂತಹ ಕೃತ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಪುತ್ರಿ ಆರೋಪ ಮಾಡಿದ್ದಾರೆ. ಪಾಸ್ಟನ್ ಅಸೋಸಿಯೇಷನ್ ನಿಂದಲೂ ಸಹ ಪಾದ್ರಿ ರಾಜಶೇಖರ್ ಮೇಲೆ ಆರೋಪಗಳನ್ನ ಮಾಡಲಾಗಿದೆ. ಸಾಲು ಸಾಲು ಮದುವೆ ಆಗ್ತಾ ಇರುವಂತಹ ಆರೋಪವನ್ನ ಮಾಡಲಾಗಿದೆ. ಇವರ ಪುತ್ರಿ ಮಾಡಿರುವಂತಹ ಆರೋಪ ಇದು. ಪಾದ್ರಿ ರಾಜಶೇಖರ್ ಕರ್ಮಕಾಂಡ ಇದೇ ಮೊದಲೇನಲ್ಲ. ಈ ಮೊದಲೇ 5-6 ಮಹಿಳೆಯರಿಗೆ ಅನ್ಯಾಯ ಮಾಡಿರುವ ಪಾದ್ರಿ ಶಿಕ್ಷಕಿ ಶ್ಯಾಮಲಮ್ಮನಿಗೂ ಕೂಡ ಅನ್ಯಾಯ ಮಾಡಿದ್ದಾನಂತೆ ಪಾದ್ರಿ ರಾಜಶೇಖರ. ಈಗ ಪುತ್ರಿ ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ ಈ ಪ್ರಕರಣ ಬೆಳಕಿಗೆ ಬರುತ್ತೆ. ಆದರೆ ಇದು ಮೊದಲಲ್ಲ ಆತನ ಕರ್ಮಕಾಂಡ. ಈ ಹಿಂದೆಯೂ ಕೂಡ ಅಂತಹ ಕೆಲಸವನ್ನ ಮಾಡಿದ್ದಾನೆ. ಶಿಕ್ಷಕಿ ಶ್ಯಾಮಲಮ್ಮನಿಗೂ ಅನ್ಯಾಯ ಮಾಡಿದ್ದಾನಂತೆ ಪಾದ್ರಿ ರಾಜಶೇಖರ. ಶಿಕ್ಷಕಿಯ ಸರ್ವಿಸ್ ರಿಜಿಸ್ಟರ್ನಲ್ಲಿ ನಾಮಿನಿ ಆಗಿ ಪಾದ್ರಿ ಹೆಸರು ದಾಖಲಾಗಿದೆ. ಹಲವು ವರ್ಷಗಳಿಂದ ಲೈಂಗಿಕ ಶೋಷಣೆಗೆ ಬಳಸಿಕೊಂಡಿರುವಂತಹ ಆರೋಪ ಕೂಡ ಈತನ ಮೇಲಿದೆ. ದಾವಣಗೆರೆ ಮಹಿಳಾ ಠಾಣೆಗೆ ಶಿಕ್ಷಕಿ ಶ್ಯಾಮಲಮ್ಮ ದೂರು ಕೊಟ್ಟಿದ್ದಾರೆ. ಹಲವು ವರ್ಷಗಳಿಂದ ಲೈಂಗಿಕ ಶೋಷಣೆಯನ್ನ ಈ ಪಾದ್ರಿ ನೀಡಿದ್ದಾನೆ ಅಂತ ದೂರು ಕೂಡ ದಾಖಲಾಗಿದೆ. ಲಂಬಾಣಿ ಸಮುದಾಯದಿಂದ ಮತಾಂತರಗೊಳಿಸಿ ಮದುವೆ ಆಗ್ತಾ ಇರುವ ಆರೋಪ ಈಗ ಪಾದ್ರಿ ರಾಜಶೇಖರನ ಮೇಲೆ. ಜ್ಯೋತಿಬಾಯಿ ಎಂಬಾಕೆಯನ್ನ ಮತಾಂತರಗೊಳಿಸಿ ಮದುವೆ ಆಗ್ತಿದ್ದಾರೆ. ಬಂಜಾರ ಸಮುದಾಯದ ಸ್ವಾಮೀಜಿ ಮುಖಂಡರಿಂದ ಮತಾಂತರ ಆರೋಪ ಕೇಳಿಬರ್ತಾ ಇದೆ. ಯುವತಿಯ ಊರು ಚನ್ನಗಿರಿ ತಾಲೂಕಿನ ಗುಡ್ಡದ ಬೆನಕನಹಳ್ಳಿ. ಆದರೆ ದಾಖಲೆಯಲ್ಲಿ ಗುಡ್ಡದ ಕೋಮಾರನಹಳ್ಳಿ ಅಂತ ನಮೂದಾಗಿದೆ. ಹಲವು ಹೆಣ್ಣು ಮಕ್ಕಳನ್ನ ದುರುಪಯೋಗ ಪಡಿಸಿಕೊಂಡಿದ್ದಾನೆ ಈ ಪಾದ್ರಿ. ಈ ಬಗ್ಗೆ ಮಾತಾಡೋಣ. ರಾಜಶೇಖರ್ ಅವರ ಪುತ್ರಿ ಡೈಸಿ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆರೋಪ ಮಾಡಿದಂಥವ್ರು ಡೈಸಿ ಅವರೇ, ಏನಾಯ್ತು? ನಿಮ್ಮ ತಂದೆಯ ಕರ್ಮಕಾಂಡದ ಬಗ್ಗೆ ತಮ್ಮ ಗಮನಕ್ಕೆ ಬಂದಿದ್ದು ಯಾವಾಗ? ನನ್ನ ಹೆಸರು ಡೈಸಿ ಪ್ರಿಯಾಂಕಾ. ರಾಜಶೇಖರ್ ಅವರ ಪಾಸ್ಟರ್ ಡಿ ರಾಜಶೇಖರ್ ಅವರು ಇದ್ದಾರಲ್ಲ, ಅವರ ಏಕೈಕ ಪುತ್ರಿ. ಮೊದಲನೇದಾಗಿ ನನ್ಗೆ ಆಕ್ಚುಲಿ ನಾನು ಈ ಮದ್ವೆ ವಿಷಯ ನನಗೆ ರಿಜಿಸ್ಟರ್ ಆಗಿರೋದು ಗೊತ್ತಿಲ್ಲ, ಆಯ್ತಾ. ಫಸ್ಟ್ ನನ್ಗೆ ಆಕ್ಚುಲಿ ಇದು ಮದ್ವೆ ಒಂದು ಅರೇಂಜ್ ಮ್ಯಾರೇಜ್ ಅಲ್ಲ. ಮೇಲ್ನೋಟಕ್ಕೆ ಯಾರಿಗೆ ಆಗ್ಲಿ ಫಸ್ಟ್ ಗೊತ್ತಾಗ್ತದೆ ಒಬ್ಬ 30 ವರ್ಷದ ಹುಡುಗಿ 58 ಇಯರ್ಸ್ ಇರುವಂತಹ ವ್ಯಕ್ತಿಯನ್ನ ಇಟ್ಸ್ ನಾಟ್ ಅನ್ ಅರೇಂಜ್ ಮ್ಯಾರೇಜ್. ಆ ಹುಡುಗಿ ನಮ್ಮ ಚರ್ಚ್ಗೆ 2018-19 ಸಾಲಿನಲ್ಲಿ ಬಂದದ್ದು. ಬಂದಾಗ ನಾವು ಯಾರೇ ಬಂದ್ರು ಕೂಡ ಒಂದು ಸ್ವಹೃದಯದಿಂದ ಅವ್ರನ್ನ ಸ್ವೀಕರಿಸ್ತೇವಲ್ವಾ, ಕರ್ಕೊಳ್ತೇವೆ, ಪ್ರಾರ್ಥನೆ, ಅವ್ರ ಒಂದು ಕಷ್ಟದ ಹೇಳುವಾಗ ಪ್ರಾರ್ಥನೆ. ಸೊ ಅದೇ ರೀತಿ ಅಂತ ನಾವು ತಿಳ್ಕೊಂಡಿದ್ದು. ಅವ್ರು ಬರುವಾಗ ನನಗೆ ಅಕ್ಕ, ಆಕ್ಚುಲಿ ನಾನು ಆ ಹುಡುಗಿಗಿಂತ 3 ವರ್ಷ ದೊಡ್ಡವಳು, ಆಯ್ತಾ. ಸೊ ಅವ್ರಿಗೆ ನಾವು ನನಗೆ ಅಕ್ಕ ಅಂತ ಕರೀತಾ ಇದ್ದಿದ್ದು. ನನ್ನ ತಂದೆಗೆ ಅಪ್ಪಾಜಿ ಅಂತ ಹೇಳ್ತಿದ್ರು. ಅವ್ರ ಮನೇಲಿ ಅವ್ರ ಅಕ್ಕ ಇದ್ದಾರೆ, ಅವ್ರ ಅಕ್ಕನೂ ಅಪ್ಪಾಜಿ ಅಂತ ಕರೀತಾ ಇದ್ದಿದ್ದು, ಅವಳು ಅಪ್ಪಾಜಿ ಅಂತಾನೆ, ಸಮಟೈಮ್ಸ್ ಅಂಕಲ್ ಅಂತ ಕರೀತಾ ಇದ್ದಿದ್ದು. ಸೊ ಈ ರೀತಿ ಇರುವಾಗ ನಾನು ಅದನ್ನ ಹೆಚ್ಚು ಈಗ ಎಲ್ಲದನ್ನು ಅನುಮಾನ ದೃಷ್ಟಿಯಲ್ಲಿ ನೋಡಕ್ ಆಗಲ್ವಲ್ಲ. ಸೊ ಹಾಗಾಗಿ ನಾನು ಸುಮ್ಮನೆ ಆಗಿದ್ದೆ. ಬಟ್ ಆಫ್ಟರ್ ಸಮ್ ಟೈಮ್ ಐ ಕೇಮ್ ಟು ನೋ ದಟ್ ದೇರ್ ಇಸ್ ಸಮಥಿಂಗ್ ಫಿಶಿ ಹ್ಯಾಪನಿಂಗ್, ಏನೋ ಸಮ ಆಗ್ತದೆ ಅಂತ ನಾನು ಅದನ್ನ ವಾರ್ನ್ ಮಾಡಿದ್ದೇನೆ. ಓಕೆ, ಅದನ್ನ ತುಂಬಾ ನಾನು ಖಂಡಿಸ, ಇದು ತಪ್ಪು ಅಂತ ಹೇಳ್ಬಿಟ್ಟು ಖಂಡಿಸಿದ್ದೆ. ಆ ನಂತರ ನಾನು 2022ರಲ್ಲಿ ಜನವರಿ 25ನೇ ತಾರೀಕು ನಾನು ತುಂಬಾ ಸೀರಿಯಸ್ ಆಗಿ ಇದನ್ನ ಖಂಡಿಸಿ. ಯಾಕಂದ್ರೆ ನಮ್ದ್ರಲ್ಲಿ ಏನಂದ್ರೆ ಈಗ ತಂದೆಗೆ ವಿರುದ್ಧ ಮಾತಾಡ್ತಾಳೆ ಇವಳು ಅಂತ ಅಲ್ಲ, ತಪ್ಪು ಇಸ್ ಅ ತಪ್ಪು.
ನಮ್ಮಪ್ಪ ನನ್ನನ್ನ ಮತ್ತೆ ಇನ್ನೊಂದು ಇವ್ರ ಅಪ್ಪನ ಜೊತೆ ಎಷ್ಟು ಪ್ರೀತಿಯಿಂದ, ಈಗ ತಂದೆ ತಾಯಿಗಳು ಹೆಂಗೆ ಇದ್ರು ನಾವು ಅವ್ರನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು, ಅವ್ರ ಮೇಲೆ ಒಂದು ನಾನು ಅದೇ ದೃಷ್ಟಿಯಲ್ಲೇ ತಪ್ಪು ಮಾಡಿದ್ದನ್ನ ಖಂಡಿಸಿದ್ದೇನೆ, ಇಲ್ಲ ಅಂತಲ್ಲ. ಸೊ ಹಾಗಾಗಿ ನಾನು ಅದನ್ನ ತಪ್ಪನ್ನ ಖಂಡಿಸಿ 2022 ಜನವರಿ 25ನೇ ತಾರೀಕು ನಾನು ಮನೆ ಬಿಟ್ಟು ಬೇರೆ ಮನೆ ಮಾಡಿಕೊಂಡು ದಾವಣಗೆರೆಯಲ್ಲಿ ವಾಸ ಮಾಡಿದೆ. ಯಾಕೆ ಅಂದ್ರೆ ನೀವ್ ಈ ರೀತಿಯಾಗಿ ಮಾಡೋಂತ ವಿಷಯದಲ್ಲಿ ನಾನು ಅದಕ್ಕೆ ಸಮ್ಮತಿ ಕೊಡೋದಿಲ್ಲ, ತಪ್ಪು ಇದು ಅಂತ ಹೇಳ್ಬಿಟ್ಟು ನಾನು ಬೇರೆ ಮನೆ ಮಾಡಿದ್ದೆ. ಇದು ನಮ್ಮ ದಾವಣಗೆರೆ ಎಲ್ಲಾ ನಮ್ಮ ಸಮುದಾಯದವ್ರಿಗೆಲ್ಲರಿಗೂ ಗೊತ್ತು. ಓಕೆ. ನಾನು ಒಂದು ತುಂಬಾ ಹೋರಾಡಿದೆ ಈ ವಿಷಯದಲ್ಲಿ. ನಾನು ಆಮೇಲೆ ಮತ್ತೆ ನನ್ಗೇನಂದ್ರು, ಇಲ್ಲ ಎಲ್ಲ ಆ ಮನುಷ್ಯ ಈ ತರ ಮಾಡೋದಿಲ್ಲ ಅಂತೇಳಿ ನಮ್ಮ ಹಿರಿಯರೊಬ್ರು ಬಂದು ನಮ್ಗೆ ಸಂಧಾನ, ಇಲ್ಲ ಅವ್ರು ಎಲ್ಲ ಬಿಡ್ತಾರೆ, ಚೆನ್ನಾಗಿದ್ದಾರೆ, ಬಿಡ್ತಾರೆ, ಇಂಥವೆಲ್ಲ ಕೆಟ್ಟದ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನನಗಿಂತ ಸಣ್ಣ ಹುಡುಗಿ, ಆ ಹುಡುಗಿ ಲೈಫ್ ಹಾಳಾಗ್ತಿದೆ ಅಂತ ನಾನು ಪ್ರೊಟೆಸ್ಟ್ ಮಾಡಿದೆ. ಸೊ ನನ್ನನ್ನು ಮತ್ತೆ ಕರ್ಕೊಂಡ್ ಬಂದ್ರು. ಸೊ 2023 ಜನವರಿ 12ನೇ ತಾರೀಕು ನನಗೆ ಮದುವೆ ಮಾಡಿಸಿದ್ರು. ಓಕೆ, ಅವಾಗ ನಾನೇನ್ ಬಿಟ್ಟಿದ್ದಾರೆ, ಓಕೆ ಫೈನ್, ಎಲ್ಲ ಮುಗಿದಿದೆ ಅಂತ ನಾನು ಹಾಗೆ ಸರಿ ಹೋಗ್ತಾರೆ ಅಂತ ಅನ್ಕೊಂಡೆ. ಬಟ್ 1 ವರ್ಷದ ನಂತರ ಈ 2024ನೇ ಜನವರಿ 12ನೇ ತಾರೀಕು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಅದು ಅರ್ಜಿ ಸಲ್ಲಿಸಿದ್ದಾರೆ. ಓಕೆ, ನನಗೆ ಗೊತ್ತಾಗಿದ್ದು 15th. ಓಕೆ. ನನಗೆ ಗೊತ್ತಾದ್ಮೇಲೆ ನನಗೆ ಇದಕ್ಕಿಂತ ಮುಂಚೆನೆ ಹೆಣ್ಮಕ್ಳು ಕೆಲವೊಬ್ರು ಹೇಳ್ತಾ ಇದ್ರು, ನನ್ಗೆ ಈ ತರ ಮಾಡ್ತಾ ಇದಾರೆ, ನಮ್ಗೆ ಈ ತರ ಮಾಡ್ತಾ ಇದಾರೆ ಅಂತ. ನಾನು ಅದನ್ನ ಎಷ್ಟೋ ನಮ್ಮ ಬದಲಾಗ್ತಾರೆ ತಂದೆ ಅಂತ ಅನ್ಕೊಂಡ್ರು ಕೂಡ ಬದಲಾಗ್ಲಿಲ್ಲ. ಈಗ ಮತ್ತೆ ಕೇಸ್ ರಿಜಿಸ್ಟರ್ ಮಾಡಿದ್ದೀರಿ, ಫೈಟ್ ಮಾಡ್ತೀರಿ ಅಂತ. ಥ್ಯಾಂಕ್ ಯು ಸೋ ಮಚ್ ಡೈಸಿ ಪ್ರಿಯಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.